ಎಲ್ಲರಿಗೂ ಸರಸ್ವತಿ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಇವತ್ತು ನಾವು ರಿಸರ್ಚ್ ಆಪ್ಟಿಟ್ಯೂಡ್ನ ಕಂಟಿನ್ಯೂಯೇಷನ್ ಪಾರ್ಟನ್ನು ನೋಡ್ತಾ ಹೋಗೋಣ. ಸೊ ಹಿಂದಿನ ವಿಡಿಯೋದಲ್ಲಿ ನಾವು ರಿಸರ್ಚ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಸರ್ಚ್ ಬಗ್ಗೆ ಇನ್ಫಾರ್ಮೇಷನ್ ನೋಡಿದ್ದೀವಿ. ಆ್ಯಂಡ್ ಯಾವ್ಯಾವ ಬೇಸಿಸ್ ಮೇಲೆ ನಾವು ಅದನ್ನು ಕ್ಲಾಸಿಫೈ ಮಾಡ್ತೀವಿ ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್ನ ತಿಳ್ಕೊಂಡಿದ್ದೀವಿ. ಇವತ್ತು ಟೈಪ್ಸ್ ಆಫ್ ರಿಸರ್ಚ್ ಬಗ್ಗೆ ನೋಡ್ತಾ ಹೋಗೋಣ, ಯಾವ್ಯಾವ ಟೈಪ್ಸ್ ಆಫ್ ರಿಸರ್ಚ್ ಇದೆ ಅಂದ್ಬಿಟ್ಟು ಅಂತ. ಸೊ ಮೊದಲನೇದಾಗಿ ನಮ್ಗೆ ಇಲ್ಲಿರುವಂಥದ್ದು ಡಿಸ್ಕ್ರಿಪ್ಟಿವ್ ವರ್ಸಸ್ ಅನಾಲಿಟಿಕಲ್ ಅಂತ ಇದೆ. ಸೊ ಡಿಸ್ಕ್ರಿಪ್ಟಿವ್ ಅಂದರೆ ಏನು ಅಂತಂದರೆ ಒಂದು ವಿವರಣಾತ್ಮಕ ರೀತಿಯಲ್ಲಿ ಇರುವಂಥದ್ದು, ಒಂದು ವಿವರಣೆಯನ್ನು ನೀಡುವುದು. ವೆರಾಸ್ ವೆನ್ ವಿ ಟಾಕ್ ಅಬೌಟ್ ಅನಾಲಿಟಿಕಲ್ ಅಂತಂದರೆ ವಿಶ್ಲೇಷಣೆ ಮಾಡ್ತೀವಿ ನಾವು ಅದನ್ನು. ಸೊ ವಿಶ್ಲೇಷಣೆ ಮಾಡುವಂಥ ಒಂದು ರಿಸರ್ಚನ್ನು ನಾವು ಏನು ಹೇಳ್ತಾ ಹೋಗ್ತೀವಿ ಅಂತಂದರೆ ಅನಾಲಿಟಿಕಲ್ ರಿಸರ್ಚ್ ಅಂತ ಹೇಳ್ತೀವಿ. ಸೊ ನೋಡೋಣ ಹಾಗಾದರೆ ಈ ಡಿಸ್ಕ್ರಿಪ್ಟಿವ್ ಮತ್ತು ಅನಾಲಿಟಿಕಲ್ ರಿಸರ್ಚಲ್ಲಿ ಏನೇನೆಲ್ಲ ಇದೆ ಅಂದ್ಬಿಟ್ಟು ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಈಗ ಫಸ್ಟ್ ನಾವು ನೋಡೋಣ. ಡಿಸ್ಕ್ರಿಪ್ಟಿವ್ ರಿಸರ್ಚ್ ಕನ್ಸಿಸ್ಟ್ ಆಫ್ ಸರ್ವೇಸ್ ಆ್ಯಂಡ್ ಫ್ಯಾಕ್ಟ್ಸ್ ಫೈಂಡಿಂಗ್ ಇನ್ಕ್ವೈರೀಸ್ ಆಫ್ ಡಿಫ್ರೆಂಟ್ ಟೈಪ್ಸ್. ಸೊ ಡಿಸ್ಕ್ರಿಪ್ಟಿವ್ ರಿಸರ್ಚು ಏನನ್ನು ಕನ್ಸಿಸ್ಟ್ ಮಾಡಿರುತ್ತೆ ಅಂದರೆ ಸರ್ವೇಸ್ ಮತ್ತು ಫ್ಯಾಕ್ಟ್ ಫೈಂಡಿಂಗ್ ಇರುತ್ತೆ ಅದರೊಳಗಡೆ. The main objective of descriptive research is describing the state of affairs as it prevails at the time of study. So ಈ ಒಂದು ಡಿಸ್ಕ್ರಿಪ್ಟಿವ್ ರಿಸರ್ಚಿನ ಮೂಲ ಉದ್ದೇಶ ಅಥವಾ ಒಂದು ಮುಖ್ಯ ಉದ್ದೇಶ ಏನು ಅಂತ ಅಂದರೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಸ್ಟಡಿ ಮಾಡ್ತಿರ್ಬೇಕಾದ್ರೆ ಏನೇನು ಒಂದು ಇನ್ಫಾರ್ಮೇಷನ್ ಇರುತ್ತೋ ಅದನ್ನು ಫೈಂಡ್ ಔಟ್ ಮಾಡುವಂಥದ್ದು. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವರ್ಡ್ ಯಾವುದು ಅಂದರೆ ದ ಟರ್ಮ್ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್ ಅಂತ ಇದೆ. ಈಸ್ ಅ ಕ್ವೈಟ್ ಆಫನ್ ಯೂಸ್ಡ್ ಫಾರ್ ಡಿಸ್ಕ್ರಿಪ್ಟಿವ್ ರಿಸರ್ಚ್. ಡಿಸ್ಕ್ರಿಪ್ಟಿವ್ ರಿಸರ್ಚಲ್ಲಿ ತುಂಬ ಬಳಸುವಂತಹ ಪದ ಯಾವುದು ಅಂದರೆ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್ ಅನ್ನುವಂಥದ್ದು. ಯೂಶುವಲ್ ಆಗಿ ಇದು ಯಾವುದ್ರಲ್ಲಿ ಕಂಡು ಬರುತ್ತೆ ಅಂದರೆ ಸೋಷಿಯಲ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ರಿಸರ್ಚಲ್ಲಿ ನಾವು ಈ ರೀತಿಯಾಗಿರುವಂಥ ಒಂದು ಡಿಸ್ಕ್ರಿಪ್ಟಿವ್ ಅಂದರೆ ವಿವರಣಾತ್ಮಕ ರಿಸರ್ಚನ್ನು ನಾವು ನೋಡ್ತಾ ಹೋಗ್ಬೋದು. ದ ಮೋಸ್ಟ್ ಡಿಸ್ಟಿಂಗ್ವಿಷಿಂಗ್ ಫೀಚರ್ಸ್ ಆಫ್ ದಿಸ್ ಮೆಥಡ್ ಈಸ್ ದ್ಯಾಟ್ ರಿಸರ್ಚರ್ ಹ್ಯಾಸ್ ನೋ ಕಂಟ್ರೋಲ್ ಓವರ್ ದ ವೇರಿಯಬಲ್ಸ್ ಹಿಯರ್. ಇದನ್ನು ಬೇರೆ ಎಲ್ಲ ರಿಸರ್ಚಿಗಿಂತ ಇದು ತುಂಬ ವಿಭಿನ್ನವಾಗಿ ಯಾಕೆ ನಿಲ್ಲುತ್ತೆ ಅಂತ ಅಂದರೆ ಈ ಒಂದು ಮೆಥಡಲ್ಲಿ ರಿಸರ್ಚರ್ಗೆ ಅಂದರೆ ಯಾರು ರಿಸರ್ಚ್ ಕಂಡಕ್ಟ್ ಮಾಡ್ತಿರ್ತಾರೋ ಆ ಒಂದು ವ್ಯಕ್ತಿಗೆ ಅಲ್ಲಿ ನಡೆಯುವಂತಹ ಯಾವುದೇ ವೇರಿಯಬಲ್ಸ್ ಅಂದರೆ ಗೊತ್ತಿಲ್ಲದಿರುವಂತಹ ಒಂದು ವಿಷಯದ ಮೇಲೆ ಅವರಿಗೆ ಯಾವುದೇ ರೀತಿಯಾಗಿರುವಂತಹ ಕಂಟ್ರೋಲ್ ಇರೋದಿಲ್ಲ. ಸೊ ಹಿ ಹ್ಯಾಸ್ ಟು ಸ್ಟಡಿ ಓನ್ಲಿ ದ ರಿಪೋರ್ಟ್ ವಾಟ್ ಈಸ್ ಹ್ಯಾಪನಿಂಗ್ ಆರ್ ವಾಟ್ ಹ್ಯಾಸ್ ಹ್ಯಾಪನ್ಡ್. ಅವ್ರು ಏನು ಮಾಡ್ಬೋದು ಅಲ್ಲಿ ಅಂದರೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವ್ರು ರಿಸರ್ಚ್ ಮಾಡ್ಬೋದು, ಅಥವಾ ಏನು ನಡೆದಿದೆ ಈಗ ಆಲ್ರೆಡಿ ಅನ್ನೋದ್ರ ಬಗ್ಗೆ ಅವರು ರಿಸರ್ಚ್ ಮಾಡ್ಬೋದು ಒಂದು ಡಿಸ್ಕ್ರಿಪ್ಟ್ ಟೈಪಲ್ಲಿ. ದ ಮೆಜಾರಿಟಿ ಆಫ್ ದ ಎಕ್ಸ್ಪೋಸ್ಟ್ ಫ್ಯಾಕ್ಟರ್ ರಿಸರ್ಚ್ ಪ್ರಾಜೆಕ್ಟ್ಸ್ ಆರ್ ಯೂಸ್ಡ್ ಫಾರ್ ಡಿಸ್ಕ್ರಿಪ್ಟಿವ್ ಸ್ಟಡೀಸ್. ಈಗ ಫಾರ್ ಎಕ್ಸಾಂಪಲ್ ಎಲ್ಲೆಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೊಳ್ಬಹುದು ಅಂತ ನಾವು ನೋಡೋದಾದರೆ ಅಟೆಂಪ್ಟ್ಸ್ ಟು ಎಕ್ಸಾಮೈನ್ ದ ಫಿನಾಮಿನನ್ ಸಚ್ ಆಸ್ ಕನ್ಸ್ಯೂಮರ್ಸಲ್ಲಿ ಪ್ರಿಫರೆನ್ಸು ಮತ್ತು ಫ್ರೀಕ್ವೆನ್ಸಿ ಆಫ್ ಪರ್ಚೇಸು, ಶಾಪಿಂಗ್. ಈಗ ನಾವು ನೋಡ್ಬೋದು ಈಗ ಪರ್ಟಿಕ್ಯುಲರ್ ಥಿಂಗ್ಸ್ನ ಎಷ್ಟು ಜನ ಶಾಪ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ರಿಸರ್ಚ್ ಮಾಡ್ತಾರೆ. ಆಗ ಆ ಒಂದು ಪರ್ಟಿಕ್ಯುಲರ್ ಕಂಪ್ನಿಯವ್ರಿಗೆ ಗೊತ್ತಾಗುತ್ತೆ ಈ ಒಂದು ಪ್ರಾಡಕ್ಟು ತುಂಬ ಸೇಲ್ ಆಗ್ತಾ ಇದೆ ಅನ್ನೋದನ್ನು ಅವರು ತಿಳ್ಕೊಳ್ತಾ ಹೋಗ್ತಾರೆ. ಸೊ ಆ ಥರ ಆಪ್ಷನ್ಸ್ಗಳು ಕೂಡ ಇರುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ಡಿಸ್ಪೈಟ್ ಆಫ್ ಇನ್ಎಬಿಲಿಟಿ ಟು ರಿಸರ್ಚರ್ಸ್ ಟು ಕಂಟ್ರೋಲ್ ದ ವೇರಿಯಬಲ್ಸ್, ಈವನ್ ದೋ ಅವರಿಗೆ ಅಂದರೆ ಆ ವೇರಿಯಬಲ್ಸ್ ಬಗ್ಗೆ ಕಂಟ್ರೋಲ್ ಇಲ್ಲ ಅಂದರೂ ಸಹಿತ ಎಕ್ಸ್ಪೋಸ್ಟ್ ಫ್ಯಾಕ್ಟರ್ ಸ್ಟಡಿ ಮೇ ಆಲ್ಸೋ ಕಂಪ್ರೈಸ್ ಅಟೆಂಪ್ಟ್ಸ್ ಬೈ ದೆಮ್ ಟು ಡಿಸ್ಕವರ್ ದ ಕಾಸ್ ಆಫ್ ಸೆಲೆಕ್ಟೆಡ್ ಪ್ರಾಬ್ಲಮ್. ಸೊ ಅದರ ಆ ಒಂದು ಪ್ರಾಬ್ಲಮ್ ಅವ್ರು ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೋ ಅದರ ಒಂದು ಕಾಸನ್ನು ಕೂಡ ಐಡೆಂಟಿಫೈ ಮಾಡ್ಕೊಳ್ತಾರೆ ಅವರು. ದ ಮೆಥಡ್ಸ್ ಆಫ್ ರಿಸರ್ಚ್ ಅಡಾಪ್ಟೆಡ್ ಇನ್ ಕಂಡಕ್ಟೆಡ್ ಅ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಸರ್ವೆ ಮೆಥಡ್ಸ್ ಆಫ್ ಆಲ್ ಕೈಂಡ್ಸ್ ಇನ್ಕ್ಲೂಡಿಂಗ್ ಅ ಕೋರಿಲೇಷನ್ ಆ್ಯಂಡ್ ಕಂಪ್ಯಾರಿಟಿವ್ ಮೆಥಡ್ಸ್. ಸೊ ಈ ಡಿಸ್ಕ್ರಿಪ್ಟಿವ್ ರಿಸರ್ಚನ್ನು ಅವರು ಕಂಡಕ್ಟ್ ಮಾಡಬೇಕು ಅಂದರೆ ಕೆಲವೊಂದು ಮೆಥಡ್ಸ್ಗಳನ್ನ ಅಡಾಪ್ಟ್ ಮಾಡ್ತಾ ಹೋಗ್ತಾರೆ. ಯಾವುದು ಆ ಮೆಥಡ್ಸ್ ಅಂದರೆ ಕೋರಿಲೇಷನ್ ಮೆಥಡ್ ಮತ್ತು ಕಂಪ್ಯಾರಿಟಿವ್ ಮೆಥಡ್ಸ್. ಸೊ ಅಂದರೆ ಈಗ ಒಂದಕ್ಕೊಂದು ಯಾವ ರೀತಿಯಾಗಿರುವಂತಹ ಒಂದು ಸಂಬಂಧ ಹೊಂದಿರುತ್ತೆ ಕೋರಿಲೇಷನ್ ಮೆಥಡ್ ಅಂದರೆ ಕಂಪ್ಯಾರಿಟಿವ್ ಮಾಡ್ತಾ ಇರ್ತಾರೆ. ಒಂದು ಪ್ರಾಡಕ್ಟ್ಗೂ ಇನ್ನೊಂದು ಪ್ರಾಡಕ್ಟ್ಗೂ ಯಾವ ರೀತಿಯಾಗಿರುವಂಥ ಒಂದು ಕಂಪ್ಯಾರಿಸನ್ ಇದೆ ಅನ್ನೋದನ್ನು ನೋಡ್ತಾ ಹೋಗ್ತಾರೆ. ಸೊ ವೆರಾಸ್ ಅನಾಲಿಟಿಕಲ್ ರಿಸರ್ಚ್ ಅಂದರೆ ದ ರಿಸರ್ಚರ್ ಹ್ಯಾಸ್ ಟು ಯೂಸ್ ಆಲ್ರೆಡಿ ಅವೈಲಬಲ್ ಫ್ಯಾಕ್ಟ್ಸ್ ಆರ್ ಇನ್ಫಾರ್ಮೇಷನ್ ಆ್ಯಂಡ್ ಅನಲೈಸ್ ದೆಮ್ ಟು ಮೇಕ್ ಅ ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ಆಫ್ ದಿ ಸಬ್ಜೆಕ್ಟ್. ಅಂದರೆ ಈಗ ಆಲ್ರೆಡಿ ಇರುವಂತಹ ಒಂದು ವಿಷಯ ಅಥವಾ ಫ್ಯಾಕ್ಟ್ಸ್ ಏನಿರುತ್ತೋ ಆ ಒಂದು ವಿಷಯದ ಬಗ್ಗೆ ಇನ್ಫಾರ್ಮೇಷನ್ನ ಅವರು ಕಲೆಕ್ಟ್ ಮಾಡಿ ಅದನ್ನು ಅವರು ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ವಿಶ್ಲೇಷಣೆ ಮಾಡ್ತಾ ಒಂದು ಕೊನೆಯದಾಗಿ ಒಂದು ಮೌಲ್ಯಮಾಪನ ರೀತಿಯಲ್ಲಿ ಅವರು ಮಾಡ್ತಾ ಹೋಗ್ತಾರೆ ಈ ಒಂದು ಅನಾಲಿಟಿಕಲ್ಲಿ. ಸೊ ಇರೋ ಒಂದು ವಿಷಯದನ್ನೇ ತಗೊಂಡು ಅದನ್ನು ಅನಲೈಸ್ ಮಾಡಿ ಅದರ ಮೇಲೆ ಒಂದು ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ಮಾಡ್ತಾ ಹೋಗುವಂಥದ್ದು ಅನಾಲಿಟಿಕಲ್ ರಿಸರ್ಚ್ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ ನಾವು. ನೆಕ್ಸ್ಟ್ ನಮಗೆ ಇರುವಂಥದ್ದು ಯಾವುದು ಅಂತ ಅಂದರೆ ಇಟ್ ಈಸ್
ಅಪ್ಲೈಡ್ ವರ್ಸಸ್ ಫಂಡಮೆಂಟಲ್. ಸೊ ಈ ಅಪ್ಲೈಡ್ ಮತ್ತು ಫಂಡಮೆಂಟಲ್ ರಿಸರ್ಚ್ ಒಂದು ಸ್ವಲ್ಪ ಸಿಮಿಲರ್ ಆಗೇ ಬರುತ್ತೆ. ಇಲ್ಲಿ ಅಪ್ಲೈಡ್ ಅಂತಂದರೆ ನಾವು ಯಾವ ರೀತಿಯಾಗಿ ಅದನ್ನು ಅಪ್ಲೈ ಮಾಡ್ತೀವಿ ಒಂದು ವಿಷಯದ ಮೇಲೆ ಅಂತ. ಫಂಡಮೆಂಟಲ್ ರಿಸರ್ಚ್ ಅಂತ ನಾವು ನೋಡೋದಾದರೆ ಅದನ್ನು ನಾವು ಬೇಸಿಕ್ ರಿಸರ್ಚ್ ಅಂತ ಕೂಡ ಕರಿತೀವಿ. ಫಂಡಮೆಂಟಲ್ ರಿಸರ್ಚ್ ಇಸ್ ಆಲ್ಸೋ ನೋನ್ ಆ್ಯಸ್ ಬೇಸಿಕ್ ರಿಸರ್ಚ್ ಅಂತ ಕೂಡ ನಾವು ಅದನ್ನು ಕರಿತಾ ಹೋಗ್ತೀವಿ. ಆ ರಿಸರ್ಚ್ ಕ್ಯಾನ್ ಆಲ್ಸೋ ಬಿ ಅಪ್ಲೈಡ್ ಆರ್ ಅ ಫಂಡಮೆಂಟಲ್. ಒಂದು ರಿಸರ್ಚು ಅಪ್ಲೈಡ್ ರಿಸರ್ಚ್ ಆದರೂ ಆಗಿರ್ಬೋದು ಅಥವಾ ಫಂಡಮೆಂಟಲ್ ರಿಸರ್ಚ್ ಆದರೂ ಆಗಿರಬಹುದು. ಆ್ಯನ್ ಅಟೆಂಪ್ಟ್ ಟು ಫೈಂಡ್ ಅ ಸೊಲ್ಯೂಷನ್ ಟು ಅನ್ ಇಮಿಡಿಯೇಟ್ ಪ್ರಾಬ್ಲಮ್ ಎನ್ಕೌಂಟರ್ಡ್ ಬೈ ಅ ಫರ್ಮ್, ಅನ್ ಇಂಡಸ್ಟ್ರಿ, ಅ ಬಿಸ್ನೆಸ್ ಆರ್ಗನೈಸೇಷನ್ ಆರ್ ಅ ಸೊಸೈಟಿ ಈಸ್ ನೋನ್ ಆಸ್ ಅ ಅಪ್ಲೈಡ್ ರಿಸರ್ಚ್. ಈ ಅಪ್ಲೈಡ್ ರಿಸರ್ಚನ್ನು ನಾವು ತುಂಬ ಎಲ್ಲಿ ಉಪಯೋಗಿಸ್ತೀವಿ ಅಂತಂದರೆ, ಈಗ ಒಂದೇನೋ ಸಮಸ್ಯೆ ಆಗಿಬಿಟ್ಟಿದೆ, ನನಗೆ ಆ ಸಮಸ್ಯೆಗೆ ಸಡನ್ನಾಗಿ ಅಂದರೆ ಇಮಿಡಿಯೇಟ್, ಸೊ ಸಡನ್ ಸೊಲ್ಯೂಷನ್ ಬೇಕು ನನಗೆ ಆ ಒಂದು ಸಮಸ್ಯೆಗೆ, ತತ್ಕ್ಷಣ ಪರಿಹಾರ ಬೇಕು ಅಂದ ಸಮಯದಲ್ಲಿ ನಾವು ಅಪ್ಲೈಡ್ ರಿಸರ್ಚನ್ನ ಮೊರೆ ಹೋಗ್ತೀವಿ. ಅಂದರೆ ಏನೋ ಒಂದು ಎಲ್ಲ ನಾವು ರಿಸರ್ಚ್ ಮಾಡ್ಕೊಬಿಡ್ತೀವಿ, ಇದನ್ನು ಹೀಗೆ ಅಪ್ಲೈ ಮಾಡಿದ್ರೆ ಈ ರೀತಿಯಾಗಿ ಈ ಸಮಸ್ಯೆ ಬಗೆಹರಿಬಹುದಾ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತೀವಲ್ಲ, ಸೊ ದಟ್ ಈಸ್ ಅಪ್ಲೈಡ್ ರಿಸರ್ಚ್. ಯೂಶುವಲ್ ಆಗಿ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಒಂದು ಬಿಸ್ನೆಸ್ ಆರ್ಗನೈಸೇಷನಲ್ಲಿ, ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತಾರೆ, ಅಥವಾ ಸೊಸೈಟಿ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿದ್ದರೆ ಅಲ್ಲಿ ಇದನ್ನು ಉಪಯೋಗಿಸ್ತಾ ಹೋಗ್ತಾರೆ. So research engaged in such a researchers aims at drawing a certain conclusion. ಸೊ ಯಾರು ಅಪ್ಲೈಡ್ ರಿಸರ್ಚನ್ನು ಕ್ಯಾರಿ ಮಾಡ್ತಾ ಇರ್ತಾರೋ ಅವರ ಏಮ್ ಯಾವಾಗಲೂ ಒಂದು ಕನ್ಕ್ಲೂಷನ್ ಅಥವಾ ಒಂದು ಸೊಲ್ಯೂಷನ್ ಎಡೆಗೇನೆ ಅವರ ಒಂದು ಏಮ್ ಇರುತ್ತೆ. ಸೊ ಈ ಒಂದು ಅಪ್ಲೈಡ್ ರಿಸರ್ಚರ್ ಏಮ್ ಯಾವಾಗಲೂ ಯಾವುದರ ಎಡೆಗೆ ಇರುತ್ತೆ ಅಂದರೆ ಸೊಲ್ಯೂಷನ್ ಅಥವಾ ಕನ್ಕ್ಲೂಷನ್ ಕಡೆಗೆ ಇರುತ್ತೆ. ಅದು ಬಿಸ್ನೆಸ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಸೋಷಿಯಲ್ ಪ್ರಾಬ್ಲಮ್ ಆಗಿರಬಹುದು, ಅಥವಾ ಒಂದು ಸಮಾಜದ ಸಮಸ್ಯೆ ಆಗಿರಬಹುದು. ಸಮಾಜದ ಸಮಸ್ಯೆ ಎಡೆಗೆ ಒಂದು ಏನು ಹೇಳ್ತಾರೆ, ಒಂದು ಪರಿಹಾರನ ಪಡ್ಕೊಳ್ಳುವ ನಿಟ್ಟಿನಲ್ಲಿ ಕೈಗೊಳ್ಳುವುದೇ ಅಪ್ಲೈಡ್ ರಿಸರ್ಚ್ ಆಗಿರುತ್ತೆ. ಸೊ ನೆಕ್ಸ್ಟ್ ಈಗ ನೋಡೋದಾದರೆ ನಮಗಿರುವಂಥದ್ದು ಆನ್ ದ ಅದರ್ ಹ್ಯಾಂಡ್ ಫಂಡಮೆಂಟಲ್ ರಿಸರ್ಚ್. ಇಲ್ಲಿ ನೋಡ್ಬೋದು, ಆನ್ ದ ಅದರ್ ಹ್ಯಾಂಡ್ ಫಂಡಮೆಂಟಲ್ ರಿಸರ್ಚ್ ಮೇನ್ಲಿ ಕನ್ಸರ್ನ್ಸ್ ದ ಜನರಲೈಸೇಷನ್ ಆ್ಯಂಡ್ ಫಾರ್ಮುಲೇಷನ್ ಆಫ್ ಥಿಯರಿ. ಸೊ ಫಂಡಮೆಂಟಲ್ ರಿಸರ್ಚ್ ಅನ್ನುವಂಥದ್ದು ಏನು ಅಂದರೆ ಒಂದು ಸಾಮಾನ್ಯೀಕರಣಗೊಳಿಸುವುದರೆಡೆಗೆ ಅದರ ಮೂಲ ಉದ್ದೇಶ ಇರುತ್ತೆ. ಯಾವಾಗಲೂ ಯಾವುದಾದ್ರೂ ಒಂದು ವಿಷಯನ ಸಾಮಾನ್ಯಗೊಳಿಸುವಂಥದ್ದಾಗಿರುತ್ತೆ, ಅಥವಾ ಯಾವುದಾದ್ರೂ ಒಂದು ಥಿಯರಿನ ಫೈಂಡ್ ಔಟ್ ಮಾಡುವಂಥದ್ದಾಗಿರುತ್ತೆ. ಇನ್ ದ ಅದರ್ ವರ್ಡ್ಸ್, ಜಸ್ಟ್ ನಾವು ಸಿಂಪಲಾಗಿ ಹೇಳೋದಾದರೆ ಫಂಡಮೆಂಟಲ್ ರಿಸರ್ಚ್ ಏನು ಅಂದರೆ ಇಟ್ ಈಸ್ ಅ ಗ್ಯಾದರಿಂಗ್ ಅ ನಾಲೆಡ್ಜ್ ಫಾರ್ ನಾಲೆಡ್ಜ್ ಸೇಕ್ ಈಸ್ ಟರ್ಮ್ಡ್ ಆಸ್ ಅ ಪ್ಯೂರ್ ಆರ್ ಬೇಸಿಕ್ ರಿಸರ್ಚ್. ಈಗ ಒಂದು ನಾಲೆಡ್ಜ್ ಇರುತ್ತೆ, ಆ ನಾಲೆಡ್ಜಿಗೋಸ್ಕರ ಮತ್ತೆ ನಾವು ಇನ್ನೂ ಒಂದು ಹೊಸ ನಾಲೆಡ್ಜನ್ನು ಪಡ್ಕೊಳ್ತಾ ಹೋಗ್ತೀವಿ, ಅದನ್ನು ನಾವು ಫಂಡಮೆಂಟಲ್ ರಿಸರ್ಚ್ ಅಂತ ಕರಿತಾ ಹೋಗ್ತೀವಿ. ಸೊ ಇದನ್ನು ನಾವು ಬೇಸಿಕ್ ರಿಸರ್ಚ್ ಅಂತಲೂ ಕರಿತೀವಿ ಆ್ಯಂಡ್ ಪ್ಯೂರ್ ರಿಸರ್ಚ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. So researchers relating to pure mathematics or concerning some natural phenomena are instance of fundamental research. ಸೊ ಯಾವುದಾದ್ರೂ ನ್ಯಾಚುರಲ್ ಫಿನಾಮಿನಾ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವು ಯಾವುದನ್ನು ಯೂಸ್ ಮಾಡ್ಕೊಳ್ತೀವಿ ಅಂದರೆ ಫಂಡಮೆಂಟಲ್ ರಿಸರ್ಚನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಲೈಕ್ ವೈಸ್ ಸ್ಟಡೀಸ್ ಫೋಕಸಿಂಗ್ ಆನ್ ಅ ಹ್ಯೂಮನ್ ಬಿಹೇವಿಯರ್ ಆಲ್ಸೋ ಫಾಲ್ ಅಂಡರ್ ದ ಕ್ಯಾಟಗರಿ ಆಫ್ ಫಂಡಮೆಂಟಲ್ ರಿಸರ್ಚ್. ಬರೀ ಒಂದು ನ್ಯಾಚುರಲ್ ಫಿನಾಮಿನನ್ ಅಷ್ಟೇ ಅಲ್ಲ, ಒಂದು ಹ್ಯೂಮನ್ ಬಿಹೇವಿಯರ್ ಬಗ್ಗೆ ತಿಳಿದುಕೊಳ್ಳುವುದಕ್ಕೂ ನಾವು ಫಂಡಮೆಂಟಲ್ ರಿಸರ್ಚನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಅಲ್ಲಿ ನೀವು ಗಮನಿಸಬೇಕಾಗಿರೋ ಮುಖ್ಯ ವಿಷಯ ಅಂದರೆ ಅಪ್ಲೈಡ್ ರಿಸರ್ಚನ್ನು ನಾವು ಏನು ಮಾಡ್ತೀವಿ, ನಮಗೆ ಆಗೇ ಬೇಕಾಗಿರುವಂಥ ಸಡನ್ ಒಂದು ಏನು ಹೇಳ್ತೀವಿ ಸೊಲ್ಯೂಷನ್ಗೋಸ್ಕರ ನಾವು ಅಪ್ಲೈಡ್ ರಿಸರ್ಚನ್ನ ಯೂಸ್ ಮಾಡ್ತೀವಿ. ಅದೇ ಫಂಡಮೆಂಟಲ್ ರಿಸರ್ಚ್ ಬಗ್ಗೆ ನಾವು ನೋಡೋದಾದರೆ ಫಂಡಮೆಂಟಲ್ ರಿಸರ್ಚ್ ಏನಾಗುತ್ತೆ, ಒಂದು ನ್ಯಾಚುರಲ್ ಫಿನಾಮಿನಾ ಬಗ್ಗೆ ರಿಸರ್ಚ್ ಮಾಡ್ಕೊಳ್ತೀವಿ ಅಲ್ಲಿ ನಾವು, ಅಥವಾ ಒಂದು ಹ್ಯೂಮನ್ ಬಿಹೇವಿಯರ್ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ನಾವು ಫಂಡಮೆಂಟಲ್ ರಿಸರ್ಚನ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ದಟ್ ಈಸ್ ಆಲ್ಸೋ ನೋನ್ ಆಸ್ ಪ್ಯೂರ್ ಆ್ಯಂಡ್ ಬೇಸಿಕ್ ರಿಸರ್ಚ್. ಸೊ ಇವಾಗ ನಾವು ಟೋಟಲ್ ಆಗಿ 4 ಟೈಪ್ಸ್ ಆಫ್ ರಿಸರ್ಚನ್ನ ತಿಳ್ಕೊಂಡಿದ್ದೀವಿ. ಒಂದು ಅಪ್ಲೈಡ್ ವರ್ಸಸ್ ಫಂಡಮೆಂಟಲ್, ದೆನ್ ಒನ್ ಮೋರ್ ಇಸ್ ಡಿಸ್ಕ್ರಿಪ್ಟಿವ್ ವರ್ಸಸ್ ಅನಾಲಿಟಿಕಲ್ ರಿಸರ್ಚ್ ಇದೆ. ಸೊ ಇವತ್ತು 4 ಟೈಪ್ಸ್ ಆಫ್ ರಿಸರ್ಚ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೂ ಮಿಕ್ಕಿರುವಂತಹ ರಿಸರ್ಚ್ನ ಟೈಪ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದರ ನೋಟ್ಸ್ ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಆ್ಯಂಡ್ ಅದಕ್ಕೆ ನೀವು ಯಾವುದೇ ರೀತಿಯಾಗಿರೋ ಪೇ ಮಾಡುವಂತಹ ಅವಶ್ಯಕತೆ ಇಲ್ಲ, ನೀವು ಫ್ರೀಯಾಗಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.